ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಗಲಾತ್ಯದವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದ ಗಲೇಷಿಯನ್ಸ್, ಚಾಪ್ಟರ್ 3, 3ನೇ ಅಧ್ಯಾಯ. ಗಲಾತ್ಯ 3ನೇ ಅಧ್ಯಾಯದಲ್ಲಿ ಅಬ್ರಹಾಮನ 15 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಬೋದು ರೀ. 15 ಬ್ಲೆಸ್ಸಿಂಗ್ಸ್ ಆಫ್ ಏಬ್ರಹಾಮ್. ಅಬ್ರಹಾಮನ 15 ಆಶೀರ್ವಾದಗಳು ಒಂದೊಂದು ಕೂಡ ಬಹಳ ಶಕ್ತಿಯುತವಾದಂಥ ಆಶೀರ್ವಾದಗಳು. ಈ ಬಗ್ಗೆ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ, ಮೊದಲನೇದಾಗಿ ಈ ಅಬ್ರಹಾಮನ ಆಶೀರ್ವಾದಗಳ ಅಥವಾ ಅಬ್ರಹಾಮನ 15 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಏನಂತ ಹೇಳ್ಬಿಟ್ಟು ನೋಡುವಾಗ, ಗಲಾತ್ಯ 3:1 ನಾವು ನೋಡುವಾಗ, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡದ್ದು. ಹೌದು, ನನ್ನ ಆತ್ಮಿಕ ನಾಯಕರು ಒಂದು ಪ್ರಶ್ನೆ ಕೇಳಿದರು. ಲೋಕದಲ್ಲೇ ನಡೆದಂಥ ಅತ್ಯಂತ ದುರ್ಘಟನೆಯಾದಂಥ ಒಂದು ಸಂಗತಿ ಏನು? ಅತ್ಯಂತ ಭಯಂಕರವಾದ ದುರ್ಘಟನೆ ಯಾವುದು ಅಂತ ಕೇಳಿದಾಗ ಅವರು ಹೇಳಿದರು, ಅವರಾಗೆ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟರು. ಅದೇನೆಂದರೆ, ದೇವರನ್ನು ಮಾನವರು ಕೊಂದು ಹಾಕಿದ್ದು. ಅಂದರೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ದು ಭೂಮಿಯಲ್ಲಿ ನಡೆದಂಥ ಅತ್ಯಂತ ದುರ್ಘಟನೆಯಾಗಿದೆ. ಮತ್ತು ನನ್ನ ಆತ್ಮಿಕ ನಾಯಕರು ಇನ್ನೊಂದು ಪ್ರಶ್ನೆ ಕೇಳಿದರು. ಭೂಮಿಯಲ್ಲಿ ನಡೆದಂಥ ಅತ್ಯಂತ ಪರಮ ಶ್ರೇಷ್ಠವಾದಂಥ ಆಶೀರ್ವಾದದಾಯಕವಾದಂಥ ಘಟನೆ ಯಾವುದು ಅಂಥೇಳಿ ಕೇಳಿಬಿಟ್ಟು, ಅದೇ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ದೇ ಅತ್ಯಂತ ಭೂಮಿಯಲ್ಲಿ ನಡೆದಂಥ ಆಶೀರ್ವಾದದಾಯಕವಾದ ಒಳಿತು, ಶ್ರೇಷ್ಠತೆ ಎಂಬುದಾಗಿ ಹೇಳಿದರು. ಹೌದು, ಅಬ್ರಹಾಮನ ಆಶೀರ್ವಾದಗಳಲ್ಲಿ ಮೊದಲನೇದು ನಮ್ಮ ಕರ್ತನಾದ ಯೇಸು ಶಿಲುಬೆಗೆ ಹಾಕಿಸಲ್ಪಟ್ಟದ್ದು. ಎರಡನೇದಾಗಿ 2ನೇ ವಚನ, 3ನೇ ಅಧ್ಯಾಯ 2ನೇ ವಚನದಲ್ಲಿ, ಇದೊಂದನ್ನು ಮಾತ್ರ ನಿಮ್ಮಿಂದ ತಿಳಿಯ ಬಯಸ್ತೇನೆ. ತನ್ನ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕೇಳುವಂಥ ಒಂದು ಪ್ರಶ್ನೆ, ನೀವು ಆತ್ಮನನ್ನು ಹೊಂದಿದ್ದು ಧರ್ಮಶಾಸ್ತ್ರದಿಂದಲೋ ಅಥವಾ ನಂಬಿಕೆಯಿಂದಲೋ ಎಂಬುದಾಗಿ ಕೇಳುವಾಗ, ಹೌದು, ನಂಬಿಕೆಯಿಂದಲೇ ಎಂಬಂಥ ಒಂದು ಉತ್ತರ ನಮಗೆ ಗೊತ್ತಿದೆ. ಮತ್ತು ಅದನ್ನೇ 5ನೇ ವಚನದಲ್ಲಿ ಕೂಡ ಪೌಲನು ಕೇಳುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ಪವಿತ್ರಾತ್ಮನನ್ನು ಹೊಂದಿದ್ದು ಅಬ್ರಹಾಮನ ಆಶೀರ್ವಾದಗಳಲ್ಲಿ 2ನೇದು. ಅದೇ ಮಾತನ್ನು 14ನೇ ವಚನದಲ್ಲಿ ಕೂಡ ಭಕ್ತನು ವಿವರಿಸುವಂಥದ್ದನ್ನು ಗಮನಿಸಬಹುದು. ಅದೇನಂತ ಹೇಳಿದರೆ, ಹೀಗೆ ಅಬ್ರಹಾಮನ ಆಶೀರ್ವಾದವು ಯೇಸು ಕ್ರಿಸ್ತನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ನಾವು ವಾಗ್ದಾನದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ಪಡೆದುಕೊಳ್ಳುವುದಕ್ಕೆ ಆಸ್ಪದವಾಯಿತು. ಗಲಾತ್ಯ 3ನೇ ಅಧ್ಯಾಯದಿಂದ ಅಬ್ರಹಾಮನ 15 ಆಶೀರ್ವಾದಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 2 ಆಶೀರ್ವಾದಗಳನ್ನು ನಾವು ನೋಡಿದ್ವಿ. ಕ್ರಿಸ್ತನ ಶಿಲುಬೆಗೆ ಹಾಕಿಸಲ್ಪಟ್ಟದ್ದು ಒಂದು, 2ನೇದು ಪವಿತ್ರಾತ್ಮನು 2ನೇ ಆಶೀರ್ವಾದ. 3ನೇ ಆಶೀರ್ವಾದ ಏನಂದರೆ, ದೇವರು ಶಕ್ತಿಯುತವಾಗಿ ಶಕ್ತಿದಾಯಕ ಕಾರ್ಯಗಳನ್ನು ಮಾಡುವುದು. 3ನೇ ಅಬ್ರಹಾಮನ ಆಶೀರ್ವಾದ. ಅಬ್ರಹಾಮನ ಆಶೀರ್ವಾದಗಳಲ್ಲಿ 3ನೇ ಆಶೀರ್ವಾದ ಏನಂತ ಹೇಳಿದರೆ, ಗಲಾತ್ಯ 3 ಮತ್ತು 5ನೇ ವಚನದಲ್ಲಿ, ಹಾಗಾದರೆ ಆತ್ಮನನ್ನು ದೇವರು ನಿಮಗೆ ಒದಗಿಸಿ ನಿಮ್ಮಲ್ಲಿ ಶಕ್ತಿದಾಯಕ ಕಾರ್ಯಗಳನ್ನು ನಡೆಸಿದಾತನು. ಹೌದು, ಇದು ನಂಬಿದ್ರಿಂದ ದೇವರು ನಮ್ಮಲ್ಲಿ ಶಕ್ತಿದಾಯಕ ಕಾರ್ಯಗಳನ್ನು ನಡೆಸಿದ್ದು. ವಾವ್! ಇದು ಅಬ್ರಹಾಮನ 3ನೇ ಆಶೀರ್ವಾದ. 4ನೇ ಆಶೀರ್ವಾದ ಇನ್ನೂ ಚೆನ್ನಾಗಿದೆ. 6ನೇ ವಚನದಲ್ಲಿ
ಅಂದರೆ ಅದರಷ್ಟೇ ಶ್ರೇಷ್ಠವಾದದ್ದು. ಅಬ್ರಹಾಮನು ಸಹ ದೇವರನ್ನು ನಂಬಿದನು, ಆ ನಂಬಿಕೆ ಅವನಿಗೆ ನೀತಿ ಎಂದು ಎಣಿಸಲಾಯಿತು. ನಂಬಿಕೆ ಅಬ್ರಹಾಮನಿಗೆ ನೀತಿ ಎಂದು ಎಣಿಸಲಾಯಿತು. ಹಾಗಾದರೆ ಫೇತ್ ಇಂಟು ರೈಚಸ್ನೆಸ್, ನಂಬಿದ್ದರಿಂದ ನೀತಿ ದೊರಕಿತು. ನಂಬಿದ್ದರಿಂದ ನಂಬಿದವನು ನೀತಿವಂತನು ಆದದ್ದು. ಇದೇನಿದು ಅಬ್ರಹಾಮನ ಆಶೀರ್ವಾದಗಳಲ್ಲಿ ಇದು 4ನೇ ಆಶೀರ್ವಾದವಾಗಿರ್ತದೆ. ದ 4th ಬ್ಲೆಸ್ಸಿಂಗ್ ಆಫ್ ಎಬ್ರಹಾಮ್. ಗಲಾತಿ 3ರಲ್ಲಿ ಅಬ್ರಹಾಮನ 15 ಆಶೀರ್ವಾದಗಳಿವೆ. ಅದರಲ್ಲಿ 4 ನೋಡಿದ್ವಿ. ಈಗ 5ನೇ ಆಶೀರ್ವಾದವನ್ನು 7ನೇ ವಚನದಲ್ಲಿ ನಾವು ನೋಡ್ತೀವಿ. ಗಲಾತಿಯ 3:7. ಆದ್ದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ನೀವು ತಿಳಿದುಕೊಳ್ಳಿರಿ. ವಾವ್! ನಂಬುವವರೇ ಅಬ್ರಹಾಮನ ಮಕ್ಕಳು. ಅಬ್ರಹಾಮನ ನಂಬಿದನು, ಆ ರೀತಿಯಾಗಿ ನಾವು ಕೂಡ ನಂಬಿದರೆ ಕ್ರಿಸ್ತನನ್ನು ನಂಬುವ ಪಕ್ಷದಲ್ಲಿ ನಾವು ಅಬ್ರಹಾಮನ ಮಕ್ಕಳು. ಅಬ್ರಹಾಮನ ಆಶೀರ್ವಾದ ನಮ್ಮ ಆಶೀರ್ವಾದ, ಅಬ್ರಹಾಮನ ಬಾಧ್ಯತೆ ನಮ್ಮ ಬಾಧ್ಯತೆ, ಅಬ್ರಹಾಮನಿಗೆ ಕೊಟ್ಟ ಚೆಕ್ ನಮ್ಮ ಚೆಕ್ ಆಗಿರ್ತದೆ. ಆದ ಕಾರಣ ಚಿಲ್ಡ್ರನ್ ಆಫ್ ಎಬ್ರಹಾಮ್ ಈಸ್ ದ 5th ಬ್ಲೆಸ್ಸಿಂಗ್ ಆಫ್ ಎಬ್ರಹಾಮ್. ಅಬ್ರಹಾಮನ ಆಶೀರ್ವಾದಗಳಲ್ಲಿ 5 ನಾವು ನೋಡಿದ್ವಿ. ಇನ್ನೂ 10 ಆಶೀರ್ವಾದಗಳನ್ನು ನಾವು ನೋಡಲಿಕ್ಕೆ ಉಂಟು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 6ನೇದಾಗಿ ಅಬ್ರಹಾಮನ ಆಶೀರ್ವಾದದ ಬಗ್ಗೆ 8ನೇ ವಚನ. ಗಲಾತಿ 3:8ರಲ್ಲಿ ದೇವರು ಯಹೂದ್ಯರಲ್ಲದವರನ್ನು ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಪವಿತ್ರ ವಾಕ್ಯವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದು. ಹಾಗಾದರೆ ಅಬ್ರಹಾಮನ 6ನೇ ಆಶೀರ್ವಾದ ಎಲ್ಲ ಜನಾಂಗಗಳಿಗೆ. ಎಂಥ ದೊಡ್ಡ ಮಾತು ದೇವರು ಹೇಳಿದ್ದು. ನಿನ್ನ ಮೂಲಕ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಎಂಬ ಸುವಾರ್ತೆಯನ್ನು ಮುಂಚಿತವಾಗಿಯೇ ಸಾರೋಣವಾಯಿತು. ಸುವಾರ್ತೆ ಏನು? ಸುವಾರ್ತೆಯ ಒಂದು ಸತ್ವ ಏನು? ಸುವಾರ್ತೆಯ ಸಾರಾಂಶವೇನು? ಸುವಾರ್ತೆಯ ಹೇಳಿಕೆ ಏನು? ಸುವಾರ್ತೆಯ ಅಡಕವೇನು ಅಂತ ಹೇಳ್ಬಿಟ್ಟು ನೋಡುವಾಗ, ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ, ಅದೇ ಸುವಾರ್ತೆ. ನಿನ್ನ ಮೂಲಕ ಅಂತ ಹೇಳುವಾಗ, ಹೌದು, ಗಲಾತ್ಯ 3:16 ಪ್ರಕಾರವಾಗಿ ಅದು ಯೇಸು ಕ್ರಿಸ್ತನನ್ನು ಕೂಡ ಸೂಚಿಸುವಂಥದ್ದು. ಯಾಕಂದರೆ ಅಬ್ರಹಾಮನ ಮುಖಾಂತರವಾಗಿ ಬಂದ ನಮ್ಮ ಕರ್ತನಾದ ಯೇಸು, ಮತ್ತಾಯ 1:1 ಪ್ರಕಾರವಾಗಿ ನಾವು ಸಮಸ್ತ ದೇಶಗಳು, ಎಲ್ಲ ದೇಶಗಳು, ವಾವ್! ನೋಡ್ರಿ ಎಂಥ ದೊಡ್ಡ ದೇವರು, ಎಂಥ ದೊಡ್ಡ ಮನಸ್ಸಿನ ದೇವರು. ಎಲ್ಲ ದೇಶಗಳನ್ನು ಆಶೀರ್ವದಿಸುವಂಥ ದೇವರು, ನಮ್ಮ ಭಾರತ ದೇಶವನ್ನು ಕೂಡ. 7ನೇದಾಗಿ ಅಬ್ರಹಾಮನ 15 ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 6 ನಾವು ನೋಡಿದ್ವಿ. ಈಗ 7ನೇ ಅಬ್ರಹಾಮನ ಆಶೀರ್ವಾದ ಏನಂತ ಹೇಳ್ಬಿಟ್ಟು 9ನೇ ವಚನ ನಾವು ನೋಡಲಿಕ್ಕಿದ್ದೇವೆ. ಹೀಗಿರಲಾಗಿ ನಂಬುವವರು ನಂಬಿಕೆ ಇಟ್ಟು ಅಬ್ರಹಾಮನೊಂದಿಗೆ ಆಶೀರ್ವಾದವನ್ನು ಹೊಂದುವರು. ಅಬ್ರಹಾಮನ ಆಶೀರ್ವಾದ ಹೊಂದುವುದು ಅಷ್ಟೇ ಅಲ್ಲ, ಅಬ್ರಹಾಮನೊಂದಿಗೆ 3:9 ನಾವು ಆಶೀರ್ವಾದವನ್ನು ಹೊಂದುವೆವು ಎಂಬುದಾಗಿ. ಹೌದು, ಇದು ಕೂಡ ಅಬ್ರಹಾಮನ ಆಶೀರ್ವಾದವೇ. ಯಾಕಂದರೆ ಅಬ್ರಹಾಮನೊಂದಿಗೆ ಆಶೀರ್ವಾದವನ್ನು ಹೊಂದುವಂಥದ್ದು. ಅನಂತರ ನಾವು 13ನೇ ವಚನಕ್ಕೆ ಬಂದರೆ ನಾವು ಇನ್ನು ಕೆಲವು ಅಬ್ರಹಾಮನ ಆಶೀರ್ವಾದಗಳನ್ನು ನೋಡಿಕೊಳ್ಳಬಹುದು.
3:13 ಕ್ರಿಸ್ತನು ನಮಗೋಸ್ಕರ ಶಾಪವಾಗಿ, ನೋಡ್ರಿ, ಕ್ರಿಸ್ತನು ನಮಗಾಗಿ ಶಾಪವಾದದ್ದು ಅದೇನದು? ಅಬ್ರಹಾಮನ ಆಶೀರ್ವಾದಗಳಲ್ಲಿ ಒಂದಾಗಿರ್ತದೆ. ಯಾಕಂದರೆ ಬರೀ ಶಾಪವಾಗಲಿಲ್ಲ ಯೇಸು ಸ್ವಾಮಿ, ಕ್ರಿಸ್ತನು ನಮಗೋಸ್ಕರ, ನನಗೋಸ್ಕರ ಆತನು ಶಾಪವಾದನು. ಹಾಗಿರುವಾಗ ಅದು ಧರ್ಮಶಾಸ್ತ್ರ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಶಾಪವಾಗಿದ್ದು ಅಬ್ರಹಾಮನ 8ನೇ ಆಶೀರ್ವಾದ. ನಮಗೋಸ್ಕರ ಶಾಪವಾಗಿ ಅನಂತರ ಏನಾಯ್ತಂತ ನೋಡುವಾಗ 9ನೇ ಒಂದು ಆಶೀರ್ವಾದ, ಅಬ್ರಹಾಮನ ಆಶೀರ್ವಾದವನ್ನು ನೋಡ್ತೇವೆ. ಅದೇ ಗಲಾತ್ಯ 3:13 ಕ್ರಿಸ್ತ ನಮಗೋಸ್ಕರವಾಗಿ ಶಾಪವಾಗಿ ಧರ್ಮಶಾಸ್ತ್ರದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ವಾವ್! 2000 ಸುಮಾರು ಆಜ್ಞೆಗಳು ಹಳೆ ಒಡಂಬಡಿಕೆಯಲ್ಲಿವೆ. ಮತ್ತು ಈ ಆಜ್ಞೆಗಳು, ಅದರಲ್ಲಿ ಎಷ್ಟೊಂದು ಆಜ್ಞೆಗಳನ್ನು ಕೈಕೊಳ್ಳಲು ನಡೆಯದಿದ್ದರೆ 2000+ ಶಾಪಗಳು. ಆ ರೀತಿಯಾಗಿರುವಾಗ ಧರ್ಮಶಾಸ್ತ್ರ ಅನೇಕ ಶಾಪಗಳು. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಬಹಳಷ್ಟು ಶಾಪಗಳಿದೆ. ಆ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ವಾಹ್! ಆ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಯಾಕೆಂದರೆ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನಂತ ಬರೆದಿರುವ ಪ್ರಕಾರವಾಗಿ ನನಗೋಸ್ಕರವಾಗಿ, ನಮಗೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಶಾಪಗ್ರಸ್ತನಾದನು. ನಮ್ಮನ್ನು ಧರ್ಮಶಾಸ್ತ್ರದೊಳಗಿಂದ ಬಿಡಿಸಿದ್ದು ಅಬ್ರಹಾಮನ 9ನೇ ಆಶೀರ್ವಾದ. ಹೌದು, 10ನೇ ಆಶೀರ್ವಾದ ನಾವು ನೋಡೋಣ. ಭಾಳ ಚೆನ್ನಾಗಿದೆ. ಗಲಾತ್ಯ 3 ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಗಲಾತ್ಯ 3ರಲ್ಲಿ ಅಬ್ರಹಾಮನ 15 ಆಶೀರ್ವಾದಗಳು ಇವೆ. ಅದರಲ್ಲಿ ಈಗ 10ನೇ ಆಶೀರ್ವಾದ ನಾವು ನೋಡಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ 15ನೇ ವಚನ. ಅದೇನಂತ ಹೇಳಿದರೆ, ಪೌಲನು, ನಾನು ದಿನನಿತ್ಯದ ವ್ಯವಹಾರದಂತೆ ಮಾತಾಡ್ತಿದ್ದೇನೆ. ಅಂದರೆ ಆ ಕಾಲದಲ್ಲಿ ರೋಮ ಸರ್ಕಾರವು ಇಸ್ರಾಯೇಲನ್ನು ಆಳ್ವಿಕೆ ಮಾಡ್ತಾ ಇತ್ತು. ಆದ ಕಾರಣ ದಿನನಿತ್ಯದ ವ್ಯವಹಾರ ಹೇಗಿತ್ತು ಅಂದರೆ, ರೋಮ ಸರ್ಕಾರವು ಬಹಳ ಸ್ಟ್ರಿಕ್ಟ್ ಆಗಿದ್ದಂಥ ಒಂದು ಸರ್ಕಾರ. ಯಾಕಂದರೆ ಶಿಲುಬೆಗೆ ಹಾಕುವಂಥ ಒಂದು ಮರಣದಂಡನೆ ಅವರ ಕಾಲದಲ್ಲಿ ಇತ್ತು. ಮತ್ತು ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು ಭಾಳ ಸ್ಟ್ರಿಕ್ಟಾಗಿ, ಕಡಾಖಂಡಿತವಾಗಿ ಯಹೂದ್ಯರಲ್ಲೂ ಇತ್ತು. ಮತ್ತು ದಿನನಿತ್ಯದ ವ್ಯವಹಾರದ ಒಂದು ಉದಾಹರಣೆ 15ನೇ ವಚನದಲ್ಲಿ 3:15 ಗಲಾತ್ಯ, ಮತ್ತೊಬ್ಬನೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅದನ್ನು ಸ್ಥಿರಪಡಿಸಿದ ಮೇಲೆ ಅದನ್ನು ರದ್ದು ಮಾಡುವುದಿಲ್ಲ, ಇಲ್ಲವೇ ಆ ಒಡಂಬಡಿಕೆಗೆ ಏನು ಕೂಡಿಸುವುದಿಲ್ಲ. ಹಾಗಾದರೆ ಕವನೆಂಟ್ ಕೆನಾಟ್ ಬಿ ಕ್ಯಾನ್ಸಲ್ಡ್. ಅಬ್ರಹಾಮನ 10ನೇ ಆಶೀರ್ವಾದ ಏನಂದರೆ, ಒಡಂಬಡಿಕೆ ರದ್ದು ಮಾಡಲಾಗುವುದಿಲ್ಲ. ಆಶ್ಚರ್ಯ, ಆದರೆ ಆಸ್ಪದ. 11ನೇದಾಗಿ ಅಬ್ರಹಾಮನ 15 ಆಶೀರ್ವಾದಗಳಲ್ಲಿ 10 ಮುಗಿತು, ಇನ್ನು 5 ಇದೆ. ನಾವು ಬೇಗ ನೋಡ್ಕೋಬೇಕು. 11ನೇ ಆಶೀರ್ವಾದ ಏನಂದರೆ, ದ ಲಾ ಕೆನಾಟ್ ಕ್ಯಾನ್ಸಲ್. ಒಡಂಬಡಿಕೆಯನ್ನು ರದ್ದು ಮಾಡಲಿಕ್ಕಾಗಲ್ಲ, ಆದರೆ ಒಡಂಬಡಿಕೆಯನ್ನು ಧರ್ಮಶಾಸ್ತ್ರ ರದ್ದು ಮಾಡಬಹುದಾ? ನೋಡೋಣ ಬನ್ನಿರಿ. ಗಲಾತ್ಯ 3:17, ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ತರುವಾಯ ಬಂದ ಧರ್ಮಶಾಸ್ತ್ರದಿಂದ ರದ್ದು ಮಾಡಲಾಗದು. ಧರ್ಮಶಾಸ್ತ್ರ ಭಾಳ ಶಕ್ತಿಯುತವಾದದ್ದು.
ಆತ್ಮಿಕವಾದದ್ದು, ಒಳ್ಳೆಯದು. ಹಾಗಿದ್ರೂ ಕೂಡ ಧರ್ಮಶಾಸ್ತ್ರವು ಒಡಂಬಡಿಕೆಯನ್ನು, ಅದು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು ರದ್ದು ಮಾಡಲಿಕ್ಕಾಗಲ್ಲಂತೆ. ವಾವ್, ದಟ್ಸ್ ದ ಬ್ಲೆಸ್ಸಿಂಗ್ ಆಫ್ ಅಬ್ರಹಾಮನ ಆಶೀರ್ವಾದ. 11ನೇ ಆಶೀರ್ವಾದ. 12ನೇ ಆಶೀರ್ವಾದ ಏನಂತ ನಾವು ನೋಡೋಣ ಬನ್ನಿರಿ. ಇದು ದೇವರ ವಾಗ್ದಾನದಿಂದ ಬಂದದ್ದು ಈ ಅಬ್ರಹಾಮನ ಆಶೀರ್ವಾದ. 18ನೇ ವಚನದಲ್ಲಿ ಬಾಧ್ಯತೆಯು ಧರ್ಮಶಾಸ್ತ್ರ ಪ್ರಕಾರವಾಗಿದ್ದರೆ ಒಂದು ವೇಳೆ ಅದು ಇನ್ನು ವಾಗ್ದಾನದಿಂದ ದೊರೆತದ್ದಲ್ಲ. ಆದರೆ ದೇವರು ಅಬ್ರಹಾಮನಿಗೆ ವಾಗ್ದಾನದ ಮೂಲಕವಾಗಿಯೇ ಕೊಟ್ಟಿದ್ದಾನೆ. ಹಾಗಾದರೆ ದೇವರು ಮಾತು ಕೊಟ್ಟಾಯಿತು. ದೇವರು ಮಾತು ಕೊಟ್ಟದ್ದರಿಂದ ಬಂದದ್ದು ಈ ಅಬ್ರಹಾಮನ ಆಶೀರ್ವಾದ. ಆದ ಕಾರಣ ದೇವರು ವಾಗ್ದಾನ ಎಂಬುದು ಅಬ್ರಹಾಮನ ಆಶೀರ್ವಾದಗಳಲ್ಲಿ 12ನೇದು. 13ನೇದು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ, ಅದು ಕೂಡ ಚೆನ್ನಾಗಿದೆ. 25ನೇ ವಚನದಲ್ಲಿ, ಆದರೆ ನಂಬಿಕೆಯು ಬಂದಿರುವುದರಿಂದ ಇನ್ನೆಂದಿಗೂ ನಾವು ಧರ್ಮಶಾಸ್ತ್ರದ ವಿಚಾರಣೆಯ ಕೆಳಗಿರುವವರಲ್ಲ. ವಾವ್, ಧರ್ಮಶಾಸ್ತ್ರದ ಕೆಳಗಿರುವವರಲ್ಲ ಎಂಬುದು ಅಬ್ರಹಾಮನ 13ನೇ ಆಶೀರ್ವಾದ. 14ನೇ ಆಶೀರ್ವಾದ ಏನಂತ ಹೇಳಿದರೆ ದೇವರ ಮಕ್ಕಳು. ಅಬ್ರಹಾಮನ ಮಕ್ಕಳು ಅಂತ ಹೇಳ್ಬಿಟ್ಟು ಗಲಾತ್ಯ 3:7 ಇತ್ತಲ್ವ, ಒಳ್ಳೆಯದೇ. ಆದರೆ ಅದೇ ಗಲಾತ್ಯ 3:26 ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಮಕ್ಕಳಾಗಿದ್ದೀರಿ. ಏನಿದು? ಅಬ್ರಹಾಮನ 14ನೇ ಆಶೀರ್ವಾದ. ಕೊನೆಯದಾಗಿ, ಅಥವಾ ಇನ್ನು 2 ಕೂಡ ಇದೆ, 15ನೇದಾಗಿ ಇನ್ನೊಂದು ಆಶೀರ್ವಾದ ಇದೆ. ಅದು 27ನೇ ವಚನ. ಅದೇನೆಂದರೆ, ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಹಾಗಾದರೆ ಅಬ್ರಹಾಮನ 15ನೇ ಆಶೀರ್ವಾದ ಕ್ರಿಸ್ತನನ್ನೇ ಧರಿಸಿಕೊಂಡಿರುವಂಥದ್ದು. ಕ್ರಿಸ್ತನನ್ನೇ ನಾವು ಧರಿಸಿಕೊಂಡಿರುವಂಥ ಆಶೀರ್ವಾದ ಅಬ್ರಹಾಮನ 15ನೇ ಆಶೀರ್ವಾದ. ಕೊನೆಯದಾಗಿ ಇನ್ನೂ ಒಂದಿದೆ. 29ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. ಗಲಾತ್ಯ 3:29 ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ವಾವ್, ಅಂದರೆ ನಾವು ಬಾಧ್ಯರಾಗಿದ್ದೇವೆ. ವಿ ಆರ್ ದಿ ಇನ್ಹೆರಿಟರ್ಸ್. ಹಾಗಾದರೆ ಅದೇನದು? ಅಬ್ರಹಾಮನ ಆಶೀರ್ವಾದ. ಈ ರೀತಿಯಾಗಿ ಗಲಾತ್ಯ 3ನೇ ಅಧ್ಯಾಯದಲ್ಲಿ ಅಬ್ರಹಾಮನ 15 ಆಶೀರ್ವಾದಗಳು, 15 ಮತ್ತು 16 2 ಇದ್ದಾವೆ. ಅದು 2 ಒಂದಾಗಿ ನಾವು ಮಾಡಿಕೊಳ್ಳೋದಾದರೆ ಒಂದೇ ಆಶೀರ್ವಾದ ಅಬ್ರಹಾಮನ 15 ಆಶೀರ್ವಾದಗಳು ಆಗಿರ್ತದೆ. ಒಂದಕ್ಕೊಂದು ಲಿಂಕ್ ಇದೆ. ಈ ರೀತಿಯಾಗಿ ಗಲಾತ್ಯ 3ರಿಂದ ಅಬ್ರಹಾಮನ 15 ಆಶೀರ್ವಾದಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.